ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸೊ ಇನ್ನೊಂದು ರೋಡ್, ಮೇನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ. ಸಾಕಷ್ಟು ಎಡಳಿ ಮೇನ್ ರೋಡಿಂದ ಅಪ್ ಟು ಎಡಳಿ ದೂರ ಇದಕ್ಕೆ ಹೋಗ್ತಾರೆ. ಸಿದ್ಧರಿಗೆ ಅದೊಂದು 3 ಕೋಟಿ ಅಮೌಂಟ್ ಹಾಕ್ತೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಇನ್ನು ಎದಕ್ಕಿಂತ ಮುಖ್ಯವಾಗಿ 0 ಇಂದ ಇನ್ನು ಮೇನ್ ರೋಡ್ 0 ಇಂದ ಅಪ್ ಟು ನಮ್ಮ ಬಾರ್ಡರ್ ಗುಡ್ಡಳ್ಳಿ ಬಾರ್ಡರ್ ಅಂತ ರೋಡ್ ಮಾಡ್ತೀನಿ. ಮೇನ್ ರೋಡ್ ಅದು BMC ಅವ್ರಿಗೆ ಆಗಿದೆ. ಸೊ ಅದು ಪೂಜೆಗೆ ಬರ್ತೀನಿ. ಮೇನ್ ರೋಡ್ ಮುಖ್ಯ, ಮೇನ್ ರೋಡ್ ಪೂಜೆಗೆ ಬರ್ತೀನಿ. ಅದಾದ್ಮೇಲೆ ಸಾಕಷ್ಟು ಚಿಕ್ಕಪುಟ್ಟ ಕೆಲಸ ಏನಾಗ್ತಾ ಇದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗಾಗಲೇ ನನ್ನ ತೊಂದರೆ ಬಗ್ಗೆ, ನನ್ನ ನೋವು ಬಗ್ಗೆ ನಾನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಏನಂತಂದ್ರೆ ಕಾಪಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾವೇ ಶಾಸಕರು ಸಿಗಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ ಅವರು, ಬಿಜೆಪಿ ಅವರು, JDS ಯಾರೇ ಸಿಗಲಿ, ಏನ್ ನಡೀತದೆ? CM ಕೊಡ್ತಾನ, CM ಬಿಟ್ಕೊಡ್ತಾನ? ಈಗ ಬೆಳಗ್ಗೆ ಬಂದು ನಮ್ಮ ಮೆಂಬರ್ ಮೇಲೆ ಕೂತ್ಕೊಂಡು ಏನ್ ಬೇಕು ವಾಂತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ, ಮರಳು ಮಾಡ್ತಾವ. ಈ ಸಂಕ್ರಾಂತಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಸಾಲಸು ಈ ಸಿದ್ದರಾಮಯ್ಯ ಟೆಕ್ನಿಕ್ ಗೊತ್ತು. ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಎಲ್ಲ ಅಧಿಕಾರ ಹೋಗಿ ಬಿಟ್ಟಾಕ್ಬೇಕು, ಅದು ಅಧಿಕಾರ ಹೋಗಿ ಬಿಟ್ಟು ಸರ್ಕಾರ ಹೋಗಿ ಬಿಟ್ಟಾಕ್ಬೇಕು. ಏನೋ ಒಂದು ದಿನಕ್ಕೊಂದು ಕಾಮೆಂಟ್ ಕೊಡೋದು. ಜನ ಏನ್ ಮಾಡೋದು, ಚರ್ಚೆ ಮಕ್ಕಳಿಗೆ ಈ ಸರ್ಕಾರ ಬಂದ ನಂತರ ಹಿಂದಿದ್ದಂಥ ಸರ್ಕಾರ 5,000 ರೂಪಾಯಿ 1ನೇ ಕ್ಲಾಸಿಂದ ಪ್ರಾರಂಭವಾಗಿ MBBS ಇಂಜಿನಿಯರಿಂಗ್ ಓದೋರಿಗೆ 75,000 ರೂಪಾಯಿ ದುಡ್ಡು ಸಿಗ್ತಾ ಇತ್ತು. ಇವರು ಸೆಪ್ಟೆಂಬರ್ 2023 ಒಳಗೆ ಪ್ರತಿ ಸತ 75% ಕಡಿತ ಮಾಡಿದ್ರು. ಕಡಿತ ಮಾಡಿ ಈಗ ಕೇವಲ 1,800ರಿಂದ 12,000 ರೂಪಾಯಿ ಸಿಗ್ತೈತೆ. ಅದು ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಶೈಕ್ಷಣಿಕ ಧನ ಸಹಾಯದ ಅರ್ಜಿಗಳು ಭಾಳಷ್ಟು ಬಂದಿವೆ. ಎಷ್ಟು ಅಂದ್ರೆ 12-13 ಲಕ್ಷ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಬಂದು ಅದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಇದನ್ನು ಕಡಿತ ಮಾಡಿದ್ವಿ ಅಂದರೂ ಸಹಿತ 22, 23, 24ನೇ ಇಶ್ಯೂ ಅರ್ಜಿಗಳು ಸರಿಯಾಗಿ ಇವತ್ತಿನವರೆಗೂ ಶೈಕ್ಷಣಿಕ ಧನ ಸಹಾಯ ಕೊಡಲೇ ಇಲ್ಲ ಸರ್ಕಾರ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಒಂದು ಮಗುವಿಗೆ 2 ಮಕ್ಕಳು ಅರ್ಜಿ ಹಾಕಿದ್ರೆ ಒಂದು ಮಗುವಿಗೆ ಸ್ಯಾಂಕ್ಷನ್ ಮಾಡೋದು, ಇನ್ನೊಂದು ಮಗುವಿಗೆ ಕೊಡೋಂಗಿಲ್ಲ, ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಕೊಡೋಂಗಿಲ್ಲ. ಅದೇ ರೀತಿ 2000 ಅದರೊಳಗೆ ಇನ್ನೂ ಒಂದು ಬರುತ್ತೆ, ಸಾಫ್ಟ್ವೇರ್ನೊಳಗೆ ಈಗಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಸಾಫ್ಟ್ವೇರ್ ನಾವು ಮಕ್ಕಳು ಶೈಕ್ಷಣಿಕ ಧನ ಸಹಾಯ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. SSP ಒಳಗೆ ಹಾಕ್ಬೇಕು ನಾವು, ಗೌರ್ಮೆಂಟ್ ಇದ್ರೊಳಗೆ SSP ಒಳಗೆ ಹಾಕಿದ್ರೆ ನೀವು ಹೆಂಗೆ ಕಲ್ಯಾಣ ಮಂಡಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ನಾವು ಆಧಾರ್ ಕಾರ್ಡ್ ಲಿಂಕಿನ ಮೇಲೆ ತೊಗೊತೀವಿ ಅಂತ ಹೇಳ್ತಾರೆ. ಅವ್ರ ಕಾರಣ ಏನು ಅಂತಂದ್ರೆ ಮಂಡಳಿ ದುಡ್ಡು ಉಳಿಸ್ತಕ್ಕಂಥದ್ದು. ಆ ಮಂಡಳಿ ದುಡ್ಡು ಉಳಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯದವರು ಈ ರೀತಿ ಮಾಡ್ತಾರೆ. ಅದೇ ರೀತಿ ಫಲಾನುಭವಿಗಳು ಕುಟುಂಬದ ಅವರು ಯಾವುದಾದ್ರೂ ಒಬ್ಬ ಫಲಾನುಭವಿ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೆಲವೊಂದು ಆಯ್ದ ಆಸ್ಪತ್ರೆಗಳಿರ್ತವೆ, ಸರ್ಕಾರದ ಮಂಡಳಿದ ಆಯ್ದ ಆಸ್ಪತ್ರೆಗಳು. ಆ ಆಸ್ಪತ್ರೆ ಒಳಗೆ CGHC ಅಂತೇಳಿ ತಮಗೆ ಗೊತ್ತಿರ್ತದೆ. ಆ CGHC ನಿಯಮದ ಪ್ರಕಾರ ಬಿಲ್லுಗಳ ಮರುಪಾವತಿ ಹಾಕಿದ್ರೆ ಹಣ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಮಾಡಬೇಕಾದ್ರೆ ಈಗ 1 ಲಕ್ಷ ರೂಪಾಯಿ ಅವನು ಖರ್ಚು ಮಾಡಿದ್ದ ಆಸ್ಪತ್ರೆಗೆ ಅಂದ್ರೆ ಕೇವಲ 22,000, 30,000, 35,000 ಈ ರೀತಿ ಬರ್ತೈತಿ. ಈ ರೀತಿ ಬಂದರೂ ಸಹಿತ ಅದು ಬೇಗ ಬರೋಂಗಿಲ್ಲ, 1 ವರ್ಷ ಗಂಟ್ಲೇ ಹಾದಿ ಕಾಯ್ತಾ ಇರಬೇಕು. ಮತ್ತು ಅಂತ್ಯಕ್ರಿಯೆ, ಸ್ವಾಭಾವಿಕ ಮರಣ ಅಂಥೇಳಿ ನಮ್ಮಲ್ಲಿ ಸ್ವಾಭಾವಿಕ ಮರಣ ಅವನು ಕಾಯಿಲೆ ಬಂದು ಸಾಯ್ಬೋದು. ಈಗ ಸದ್ಯಕ್ಕೆ ಈಗ ಅದು 75,000 ರೂಪಾಯಿ ಇದ್ದದ್ದನ್ನು 1.5 ಲಕ್ಷ ಮಾಡ್ಯಾರ. ಈ ಕಳೆದ ಹಿಂದಿನ ತಿಂಗಳಿಂದನ ಹಿಂದೆ 75,000 ರೂಪಾಯಿ ಇತ್ತು. ಅರ್ಜಿ ಹಾಕಿದ್ರು ಸಹಿತ 8-9 ತಿಂಗಳಾದರೂ DBT ಮುಖಾಂತರ. ಕಳೆದ ದಿನಾಂಕ 28/10/2025ರಂದು BJPಯ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು, OBC ರಾಜ್ಯದ ಕಾರ್ಯದರ್ಶಿಗಳು, BJP ಮತ್ತು RSSನವರಿಗೆ ಖುಷಿಪಡಿಸಲು ಇವರು ಪತ್ರಿಕಾಗೋಷ್ಠಿ ಮಾಡಿ ಹುಟ್ಟು ಹೋರಾಟಗಾರರಾದಂಥ ವಿಠ್ಠಲ್ ಹೆರೋರ ಅಭಿಮಾನಿ ಶ್ರೀ
ಶ್ರೀ ಲಚ್ಚಪ್ಪ ಜಮದಾರ್ ಅವರ ಹೆಸರು ಕೆಡಿಸಬೇಕೆಂದು ಹೊಟ್ಟೆ ಕಿಚ್ಚಿನಿಂದ BJP ಪ್ರೇರಣೆಯಿಂದ ಇಲ್ಲ ಸಲ್ಲದ ಆರೋಪ ಮಾಡಿರೋದು ನಮ್ಮ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ನಮ್ಮ ಸಮಿತಿಯಿಂದ ನಾವೆಲ್ಲರೂ ಕೂಡಿ ಲಚ್ಚಪ್ಪ ಜಮದಾರ್ ನೇತೃತ್ವದಲ್ಲಿ ನವೆಂಬರ್ 2ರಂದು ತಾರೀಕು ಚಿತ್ತಾಪುರ ಟೊಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಈ ಪದಗಳು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಮತ್ತು ನಮ್ಮ ಸಹೋದರ ಸಮಾಜವಾದ ತಳವಾರ್ ಜಾತಿ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಹಾಗೂ 2019ರಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕಲಬುರಗಿಗೆ ಬಂದ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ಕೋಲಿ ಸಮಾಜಕ್ಕೆ ಯಾದ್ ರಕ್ಕುಂಗ ಅಂತೇಳಿ ಭರವಸೆ ನೀಡಿದಂತೆ ನಾವೆಲ್ಲರೂ ಅವರಿಗೆ ಮತ ಹಾಕಿ ಗೆಲ್ಲಿಸಿದರೂ ಕೂಡ ಸಮಾಜಕ್ಕೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿಸದೆ ಅನ್ಯಾಯ ಮಾಡಿದರು. ಇದು ಖಂಡಿಸಿ ಪ್ರತಿಭಟನಾ ರ್ಯಾಲಿ ಮಾಡಲು ಪರವಾನಗಿ ನೀಡಲೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಹೊರತು ನಾವು ಪಥಸಂಚಲನದಲ್ಲಿ ಭಾಗವಹಿಸುತ್ತೇವೆ, ಪಥಸಂಚಲನ ಮಾಡಲ್ಲ ಅಂತ ತಿಳ್ಕೊಂಡು ಕೇಸಿ ಈ ನೀಡಿರುವ ಮನವಿ ಪತ್ರ ಸರಿಯಾಗಿ ಓದಿಕೊಂಡು ತಿಳಿದುಕೊಂಡು ಮಾತನಾಡಬೇಕೆಂದು ಕೋಲಿ ಸಮಾಜ ಯಾರ ಸ್ವತ್ತಲ್ಲ ಎನ್ನುವ ಈ BJP ಪ್ರೇರಣೆಯಿಂದ ಹೇಳಿಕೆ ನೀಡಿರುವ ನೀವು ಕೋಲಿ ಸಮಾಜ ನಿಮ್ಮ ಮನೆಯ ಸ್ವತ್ತಲ್ಲವೆಂದು ಮರೆಯಬೇಡಿ. ಈಗಾಗಲೇ ಸಮಾಜ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ಣುಗಳು ಚಿತ್ತಾಪುರ ಕ್ಷೇತ್ರದ ಮೇಲೆ ಇರುವುದರಿಂದ ಸೊ ಅದನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನಂತಂದರೆ ಈ ಹಿಂದೆ ಅವರೇ ಹೇಳಿದ್ರು, ನೈಜ ತಳವಾರರಿಗೆ ಯಾರದಾರೆ ಅವರಿಗೆಲ್ಲನೂ ಕೊಡಬೇಕು ಅಂತ ಕಿಸ್ ಯಾರು ಅವ್ರ ತಂದೆ ತಳವಾರ ಇರ್ತಾರೆ ಅವರಿಗೆಲ್ಲನೂ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕಿಸ್ ಒಂದು ಸರ್ತಿ ಹೇಳ್ತಾರೆ. ಆದರೆ ಏನು ಮೊನ್ನೆ ಪತ್ರಿಕಾಗೋಷ್ಠಿಗಳಿಗೆ ಭಾಳ ಗೊಂದಲವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದರೆ ಇವತ್ತು ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಾವು ಇದು ತಳವಾರ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ಅವರಿಗೆ ನಾವು ಡೇಟನ್ನು ಕೊಡ್ರಿ, ನಿಮ್ಮ ಜೊತೆ ಮಾತುಕತೆ ಆಡಲಿಕ್ಕೆ ನಮಗೆ ಡೇಟನ್ನು ಕೊಡ್ರಿ ಅಂತ ಕಿಸಿಂದ ಏನೋ ಅವರಿಗೆ ಇಮೇಲ್ ಮೂಲಕ ಒಂದು ಲೆಟ್ರನ್ನು ಕೂಡ ಕಳಿಸಿದ್ದೆವು. ಏನಂತಂದರೆ ಇದು ಭಾಳ ಗೊಂದಲ ಅದ ಅಂತೇಳಿ ಅವ್ರ ಹೇಳಿಕೆ ಮೂಲಕನೇ ಗೊತ್ತಾಗ್ತದೆ. ಸೊ 9/7/2025 ಅವರಿಗೆ ಏನು ನಮಗೆ PPT ಪ್ರೆಸೆಂಟೇಷನ್ ಮಾಡ್ತೀವಿ, ತಳವಾರ ವಿಷಯದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದು ಕುರಿತು ನಾವು ನಿಮಗೆ PPT ಪ್ರೆಸೆಂಟೇಷನ್ ಮಾಡೋಕ್ಕೆ ನಮಗೆ ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ದೀವಿ. ಇಲ್ಲಿವರೆಗೂ ಸುಮಾರು 4 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮಗೆ ಅಧಿಕೃತವಾಗಿರ್ತಕ್ಕಂಥ ಡೇಟನ್ನು ಕೊಡೋಕ್ಕೆ ತಯಾರಿಲ್ಲ. ಸೊ ಅದಲ್ಲದೆ ಇವತ್ತು ತಳವಾರ ವಿಷಯದಲ್ಲಿ ತಳವಾರಿಗೆ ಈಗಾಗಲೇ ST ಆಗಿದೆ. ST ಆಗಿ ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿದೆ. ಆದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ನಂತರ ಇವತ್ತು ವಿನಾಕಾರಣ ಗೊಂದಲಗಳನ್ನು ಹೇಳಿ ಇವತ್ತು ಸರ್ಟಿಫಿಕೇಟ್ಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾ ಇದ್ದಾರೆ, ಆದರೆ ಕಲಬುರಗಿ ಮಾತ್ರ ಹೊರತುಪಡಿಸಿ. ಸೊ ಅದಕ್ಕೆ ಹಲವಾರು ಬಾರಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಾಗ ಏನು ಹೇಳಿದ್ರು ಅಂತಂದರೆ, ಇಲ್ಲ ಹಿಂದಿರ್ತಕ್ಕಂಥ ಇದು ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಕೇಳಿದ್ರು. ಅವ್ರಿಗೆ ಅದನ್ನು ತಂದು ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಮೊನ್ನೆ ಪತ್ರಿಕಾಗೋಷ್ಠಿ ಒಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಈ ಥರದ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದನ್ನು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಕೂಡಲೇ ಇದೇನು ಭಾಳ ದೊಡ್ಡ ಬ್ರಹ್ಮಾಂಡ ರಹಸ್ಯ ಏನಲ್ಲ. ಈಗಾಗಲೇ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿದೆ ಈ ಸರ್ಟಿಫಿಕೇಟ್ಗಳನ್ನು. ಈಗಾಗಲೇ ಎಲ್ಲರೂ ಆಲ್ಮೋಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ತೊಗೊಂಡಿದ್ದಾರೆ. ಆದರೆ ಈ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.